ವೆಲ್ಕಮ್ ಟು ಅಕ್ಷುಸ್ ಡೈರಿ. ಇವತ್ತು ನಾವ್ ಎಲ್ಲಿದೀವಿ ಗೊತ್ತಾ? ಮಧ್ಯ ರೋಡಲ್ಲಿ ಇದೆಯಾ ಅಂತ ಹೇಳಕ್ ಯಾರು ಬಂದಿಲ್ಲ ನನ್ ಜೊತೆ. ಫ್ಲಾಶ್ ಬ್ಯಾಕ್. ಮಧ್ಯದ ರೋಡಲ್ಲಿ ಇದೆಯಾ, ಇನ್ ಎಲ್ಲಿರ್ತೀಯ ಅಂತ ನೋಡಿ ಗೈಸ್. ಇಷ್ಟ ಬೇಗ ಫ್ಲಾಶ್ ಬ್ಯಾಕ್ ಸೋಲೋ ಆಗಿ ಆರುಮುಗನ್ ಟೆಂಪಲ್ ಬಂದಿದ್ದೀನಿ. ಬನ್ನಿ ಹೋಗೋಣ. ನೀನ್ ಸೋಲೋ ಆಗಿ ಬಂದಿದ್ರೆ ನಿನ್ ಕ್ಯಾಮ್ರಾಮ್ಯಾನ್ ಯಾರಪ್ಪ ಅಂತ ಕೇಳ್ಬೋದು. ಬಟ್ ಅವರು ವಿಡಿಯೋ ಒಳಗ್ ಬರಕ್ ಇಷ್ಟ ಪಡಲ್ಲ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಬಿಕಾಸ್ ನನ್ಗೋಸ್ಕರ ಇಷ್ಟೆಲ್ಲ ಬಂದವ್ರೆ, ಬಟ್ ವಿಡಿಯೋ ಒಳಗ್ ಬರಲ್ಲ ಅಂದ್ರೆ ನಾವೇನು ಹೇಳಕ್ ಸಿಂಪಲ್ ದೇವಸ್ಥಾನಕ್ಕೆ ಹೋಗೋಣ. ಫಸ್ಟ್ ವಿಡಿಯೋ ಒಳಗ್ ಹೋಗ್ಬಿಡಿ. ಇಲ್ಲಿ ಯಾವಾಗೂ ಹಿಂಗೆ ಜನ ಇರ್ತಾರ ನನಗ್ ಗೊತ್ತಿಲ್ಲ. ನಾನು ಎಷ್ಟೊಂದ್ಸಲ ಬಂದಿದ್ದೀನಿ, ಬಂದಾಗೆಲ್ಲ ಒಳಗೋಗಿಲ್ಲ, ಈಚೆನೆ ಇರೋದು. ಯಾಕಂದ್ರೆ ಟೈಮ್ ಕರೆಕ್ಟ್ ಆಗಿರಲ್ಲ. ನಾನು ಕಾಲೇಜ್ ಮುಗಿಸ್ಕೊಂಡು ಬರೋಷ್ಟೊತ್ತಿಗೆ ದೇವಸ್ಥಾನ ಕ್ಲೋಸ್ ಮಾಡ್ಬಿಟ್ಟಿರ್ತಾರೆ. ಇವತ್ತು ಕರೆಕ್ಟ್ ಟೈಮ್ ಬಂದಿದ್ದೀನಿ. ಟೋಟಲ್ 2 ದೇವಸ್ಥಾನ ಐತೆ. ಇಲ್ಲೊಂದು, ಆಮೇಲೆ ಅಲ್ಲೊಂದು ದೇವಸ್ಥಾನ ಐತೆ. ಫೆಸ್ಟಿವಲ್ ಮಾಡ್ತವ್ರೆ ಫುಲ್ ಜೋರಾಗಿ. ಅಲ್ಲಿ ಸೌಂಡ್ ಇಲ್ಲಿ ತನಕ ಬರ್ತಿದೆ. ಬನ್ನಿ, ಬೆಟ್ಟ ಹತ್ಬೇಕು. ಟೂರಿಸ್ಟ್ ಪ್ಲೇಸ್ ಗಳಲ್ಲಿ ಇದು ಒಂದು ಗೈಸ್, ಆರುಮುಗ ಟೆಂಪಲ್. ನೂರಾರು ಹೂಗಳಿದ್ದರು ಈ ಅಂದ ಬೇರೆ, ಆ ತಾರೆ ಮಿನುಗುತ್ತಿದ್ದರು. ಎಲ್ ನೋಡಿದ್ರು ಬರೀ ಕಪಲ್ಸೇ ಗೈಸ್. ಶಟ್. ವ್ಯಾಲೆಂಟೈನ್ಸ್ ಡೇ. ಬಂದಿದ ತಕ್ಷಣ ನಮ್ಗೆ ವಿಘ್ನ ವಿನಾಯಕ ಗಣೇಶ ಇದ್ದಾರೆ. ಬನ್ನಿ ಹೋಗೋಣ. ಇದೆಲ್ಲ ಬೇಕಾ? ಇಲ್ಲಿ ಉತ್ತರ ತರ ಡಿಸೈನ್ ಮಾಡಿರೋದು. ಇದು ಬಂದು ಆರುಮುಗ ದೇವಸ್ಥಾನ ಆಗಿರೋದ್ರಿಂದ ಗಣೇಶ ಕೂಡ 6 ಸೈಡ್ ಇತ್ತು ಗೈಸ್. ಮೇ ಬಿ ಅದು ಡೈರೆಕ್ಷನ್ಸ್ ನ ಸಿಂಬಲ್ ಮಾಡ್ತಿತ್ತೇನೋ. ಕಾಣಿಸ್ತಿಲ್ಲ. ನಾಗ್ಮಳೆಲ್ಲ ಅವುಗಳ ತರ್ತಾನೆ ಇರೋದು. ನೀವು ನೋಡ್ರೆ ನಾಯಿ ಹಂಗೆಲ್ಲ ಆಯ್ತಾ? ಹಂಗಂದ್ರೆ ಇದು ನಾಯಿ ಮಣಿ. ಇತ್ತೀಚೆಗಂತೂ ಯಾವ್ದೇ ನಾಯಿ ನೋಡಿದ್ರು ಈ ರೀಲ್ ಮಾಡ್ಬೇಕು ಅನ್ಸ್ತಿದೆ ಗೈಸ್. ನಂಗೆ ಯಾಕೋ ಗೊತ್ತಿಲ್ಲ. ಈ ದೇವಸ್ಥಾನ ಬಂದು ಒಂದು ಚಿಕ್ಕ ಬೆಟ್ಟದ ಮೇಲೆ ಇರೋದು. ಫಸ್ಟ್ ಗಣೇಶ, ಆಮೇಲೆ ಈಶ್ವರ ಸಿಗ್ತಾರೆ. ಮೇಲ್ಗಡೆ ಹೋದ್ರೇನೆ ಸುಬ್ರಹ್ಮಣ್ಯ ಸ್ವಾಮಿ ಸಿಗೋದು. ಇಲ್ಲಿ ಬಂದು ಈ ತರ ಗುಹೆ ತರ ಮಾಡಿದ್ದಾರೆ. ಇಲ್ಲಿ ಬಂದು ಆಲ್ಮೋಸ್ಟ್ ಆಲ್ ಎಲ್ಲರೂ ಮೆಡಿಟೇಷನ್ಸ್ ಮಾಡ್ತಾ ಇರ್ತಾರೆ. ಪೀಸ್ ಆಗಿರುತ್ತೆ. ಬಟ್ ಅಲ್ಲಿರೋ ಪೂಜಾರ್ರೆ ಏನೋ ಪೀಸ್ ಆಗಿರ್ಲಿಲ್ಲ ಗೈಸ್. ಸಿಕ್ಕಾಪಟ್ಟೆ ಮಾತಾಡ್ತಾ ಇದ್ರು ಫೋನಲ್ಲಿ. ಅಲ್ಲೆಲ್ಲ ವಿಡಿಯೋ ಮಾಡಬಾರ್ದು ಅಂತ ಇದೆ. ಬಟ್ ನಮ್ಮ ಸ್ವಾಮಿಗಳು ಫೋನಲ್ಲಿ ಮುಳುಗೋದ್ರಿಂದ ನಾವು ವಿಡಿಯೋ ಮಾಡ್ಕೊಂತಿದ್ರು, ಏನು ಹೇಳಿಲ್ಲ. ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಏನೋ ಒಂಥರ ಪೀಸ್ ಆಗಿರುತ್ತೆ ಗೈಸ್ ಈ ತರ. ಇಲ್ಲಿ ಬಂದಾಗ ಇದು ಬಂದು ಮೆಡಿಟೇಷನ್ಗೆ ಅಂತಾನೆ ಮಾಡಿರೋ ಸ್ಪೇಸ್. ಎಲ್ಲ ಮೆಡಿಟೇಟ್ ಮಾಡ್ತಾರೆ. ಬನ್ನಿ ಹೋಗೋಣ ಮೇಲೆ. ನೋಡಿ ಗೈಸ್, ಸುತ್ತ ಡಿಸೈನ್ ಐತೆ ಇದು. ಹಂಗೆ ಅಲ್ಲಿ ನೋಡಿ ಹಿಂದೆ ಯಾರೋ ಅದು. ಹಿಂದ್ಗಡೆ ಸೈಲೆಂಟ್ ಆಗಿರಪ್ಪ. ನಂದೇ ಅದು. ಹೋದ್ ಜನ್ಮದಲ್ಲಿ ಮಾರ್ಬಿಟ್ಟಿದ್ದೆ. ಆಮೇಲೆ ನಾನು ರೀಲ್ಸ್ ಮಾಡೋಣ. ಅಷ್ಟು ದೂರ ಹತ್ಕೊಂಡ್ ಬಂದಾಯ್ತು. ಇವಾಗ ನೋಡಿದ್ರೆ ಹಂಗೋಗ್ಬೇಕು. ಇಲ್ಲಿ ಮಧ್ಯದಲ್ಲೆಲ್ಲೂ ಓಪನೇ ಇಲ್ಲ. ಕಾಂಬಾಡೋದ್ ಬೇಡ. ನನ್ನ ನೈಟಿಗೆ ನಾನು ಇದ್ರೊಳಗೆ ಹೋಗ್ಬಿಡ್ಲಾ? ನೀನ್ ಹೇಗ್ರು ಬಾ. ವೆಲ್ಕಮ್ ಟು ಅಕ್ಷುಸ್ ಡೈರಿ. ಸ್ಮೈಲ್. ಇನ್ನು ಈ ದೇವಸ್ಥಾನ ಬಂದು 2006 ಅಲ್ಲಿ ಕನ್ಸ್ಟ್ರಕ್ಟ್ ಮಾಡಿದ್ದು ಡಾಕ್ಟರ್ ಅರುಣಾಚಲಂ ಅನ್ನೋರು.
ಇವಾಗಗೆ 19 ಇಯರ್ಸ್ ಆಗ್ತಿದೆ ಈ ದೇವಸ್ಥಾನ ಬಿಲ್ಟ್ ಮಾಡಿ. ಬೆಟ್ಟ ಎಲ್ಲ ಹಾಕ್ಕೊಂಡ್ ಬಂದ್ವಿ. ಅಷ್ಟೊಂದು ದೊಡ್ಡ ಬೆಟ್ಟ ಏನಿಲ್ಲ, ಚಿಕ್ಕ ಬೆಟ್ಟ. ಬನ್ನಿ ನೀರು ಕುಡಿದ್ಬಿಡೋಣ, ಸುಸ್ತು. I need water. Help me. I need water. ಇದು ಅನದರ್ ಸೈಡ್ ಆಫ್ ಆರುಮುಗ ಟೆಂಪಲ್. ಎಲ್ಲ ಡೆಕೋರೇಟ್ ಮಾಡಿದ್ದು ನಿಮ್ಗೆ ಇಟ್ಟಿದ್ದಾರೆ. ಬರೀ ಹಬ್ಗಳಲ್ಲಿ ಅಷ್ಟೇ ಅದನ್ನು ತೆಗಿಯೋದು. ಯಾಕೆ ಲಿಂಗ ನಿಂಗೆ ಇಕ್ಕೋರೆ? ಇನ್ನು ಷಣ್ಮುಖನ ಬಗ್ಗೆ ಹೇಳಬೇಕು ಅಂದರೆ ಇವರು ಲಾರ್ಡ್ ಆಫ್ ವಾರ್ಸ್ ಅಂತಾನೆ ಹೇಳ್ಬೋದು. ಮತ್ತು ಈ 6 ಫೇಸಸ್ ಏನಿದೆ ಇದು ಬಂದು ತಮಿಳ್ನಾಡಲ್ಲಿರೋ ತುಂಬ ಫೇಮಸ್ ಆಗಿರೋ ಎಲ್ಲ ಸುಬ್ರಹ್ಮಣ್ಯ ಸ್ವಾಮಿಗಳದ್ದು ಫೇಸಸ್ ಅಂತ ಅಲ್ಲೊಬ್ಬರು ನಮಗೆ ಹೇಳಿದ್ರು. ಇದು ಗೊತ್ತು ಗೈಸ್ ನನಗೆ. ಇದಿರೋದು ಬಂದು ಮಲೇಷ್ಯಾದಲ್ಲಿ. ನಾನು ಆಲ್ರೆಡಿ ಹೇಳದ್ನಲ್ಲ ಅಲ್ಲಿ 6 ಫೇಸಸ್ ಇರೋದು ಅಂತ. ಆ ಥರ ತಿರುತಣಿ, ಪಳನಿ ಆ ಥರ ತುಂಬ ಪ್ಲೇಸಸ್ ಇದೆ. ನನಗೆ ಅಷ್ಟೊಂದು ಫ್ಲೂಯೆಂಟ್ ಆಗಿ ಗೊತ್ತಿಲ್ಲ. ಅಲ್ಲಿ ಎಲ್ಲ ಬೋರ್ಡು ಕನ್ನಡ, ಇಂಗ್ಲೀಷ್ ಜೊತೆ ತಮಿಳಲ್ಲಿ ಕೂಡ ಬರೆದಿದ್ದಾರೆ. ಈ ದೇವಸ್ಥಾನದ ಯೂನಿಕ್ನೆಸ್ ಅಂತ ಹೇಳಿದ್ರೆ ಇಲ್ಲಿ ಬಂದು ಷಣ್ಮುಖ ಅವ್ರ ಇಬ್ರು ವೈಫ್ ವಲ್ಲಿ ಮತ್ತು ದೇವಯಾನಿ ಇಬ್ರು ಜೊತೆನೂ ಇರೋದು. ನನಗೆ ಲೈಕ್ 4 ಲ್ಯಾಂಗ್ವೇಜ್ ಬರುತ್ತೆ ಸೌತ್ ಇಂಡಿಯಾಸ್ದು ಮಾತಾಡೋಕ್ಕೆ, ಬಟ್ ಓದಕ್ಕೆ ಬರಲ್ಲ. ಅಲ್ಲಿರೋರೊಬ್ರು ಹೇಳಿದ್ದು ಇದನ್ನೆಲ್ಲ. ಅವ್ರು ಬಂದು ನನಗೆ ತಮಿಳಲ್ಲಿ ಹೇಳಿದ್ರು, ನಾನು ಅದನ್ನು ಟ್ರಾನ್ಸ್ಲೇಟ್ ಮಾಡಿ ಕನ್ನಡದಲ್ಲಿ ಹೇಳ್ತಿದ್ದೀನಿ ಅಷ್ಟೇ. ಇದು ಬಂದು ಸ್ವಾಮಿ ಮಲೆ ಅಂತ. ಮೇ ಬಿ ಇದೆಲ್ಲ ಆಲ್ಮೋಸ್ಟ್ ಆಲ್ ತಮಿಳ್ನಾಡಲ್ಲೇ ಇರುತ್ತೆ. ಈ ದೇವಸ್ಥಾನನ ಕನ್ಸ್ಟ್ರಕ್ಷನ್ ಮಾಡಿರೋದು ಬಂದು ಶೃಂಗೇರಿಲಿ ಒಂದು ದೇವಸ್ಥಾನನ ಇನ್ಸ್ಪೈರ್ ಆಗಿ ತೊಗೊಂಡೇ ಕನ್ಸ್ಟ್ರಕ್ಷನ್ ಮಾಡಿರೋದು. ಅದನ್ನು ಅವರು ವಿಕಿಪೀಡಿಯಾದಲ್ಲಿ ಕೂಡ ಮೆನ್ಷನ್ ಮಾಡಿದ್ದಾರೆ. ನಾನು ಅದನ್ನಲ್ಲಿ ಹೇಳ್ತಿದ್ದೆ, ಬಟ್ ವಾಯ್ಸ್ ಕಟ್ ಆಯಿತು. ಇಲ್ಲಿ ವೈಡ್ ರೇಂಜ್ ಆಫ್ ಗಣೇಶ ಕಲೆಕ್ಷನ್ಸ್ ಇತ್ತು. ಈ ವಾಲ್ ಪೂರ್ತಿ ಲೈಕ್ ನನಗಿಲ್ಲಿ ಏನು ಕಾಣ್ತೈತೆ ಅದೆಲ್ಲನೂ ಗಣೇಶನೇ ಗೈಸ್. ಆ ಗರ್ಭಗುಡಿ ಪೂರ್ತಿ ಸರೌಂಡಿಂಗ್ ಬರೀ ಗಣೇಶ ಆಯಿತು. ಅದೆಲ್ಲ ಡಾಕ್ಟರ್ ಅರುಣಾಚಲಂ ಅವರು ಕಲೆಕ್ಷನ್ಸ್ ಅಂತ ಅವರೇ ಅಲ್ಲಿ ಮೆನ್ಷನ್ ಕೂಡ ಮಾಡಿದ್ರು. ಅಲ್ಲಿ ನವಿಲಿರುತ್ತೆ ಗೈಸ್. ಇನ್ ಕೇಸ್ ನಮಗೆ ಲಕ್ಕಿತ್ತು ಅಂದರೆ ಬನ್ನಿ ಹೋಗಿ ನೋಡೋಣ. ತುಲಾಭಾರ ಮಾಡ್ತಾರೆ ಗೈಸ್. ಷಣ್ಮುಖನ್ಗೆ ಆವಡಿ ಅನ್ನೋ ಒಂದು ಫೆಸ್ಟಿವಲ್ ಮಾಡ್ತಾರೆ, ಸಿಕ್ಕಾಪಟ್ಟೆ ಗ್ರ್ಯಾಂಡಾಗಿ ಮಾಡ್ತಾರೆ, ಎಸ್ಪೆಷಲಿ ತಮಿಳ್ನಾಡಲ್ಲೆಲ್ಲ. ಅದೇ ಥರ ಇಲ್ಲೂ ಮಾಡ್ತಾರೆ. ನಾನು ಲಾಸ್ಟ್ ಇಯರ್ ಬಂದಿದ್ದೆ, ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಫುಲ್ಲು ಲೈಟಿಂಗ್ಸು ಗೈಸ್. ಬೆಟ್ಟದ ಮೇಲಿಂದ ಹಿಡಿದು ಕೆಳಗೆ ತನಕ ಸಿಕ್ಕಾಪಟ್ಟೆ ಲೈಟ್ಸ್ ಹಾಕಿದ್ರು. ಪ್ರಸಾದನೇ ಕೊಡಲಿಲ್ಲ ಪಾಪ. ಪೂಜಾರೇ ಬೇಜಾರಾಗಿ ಹೋಗಿರ್ತಾರೆ ನೋಡಿ. ಬಿಕಾಸ್ ಎಲ್ಲಿ ನೋಡಿದ್ರು ಕಪಲ್ಸೇ ಗೈಸ್. ನನಗೆ ಕಪಲ್ಸ್ ನೋಡಿದ್ರೆ ಏನು ಅಷ್ಟೊಂದು ಇರಿಟೇಟ್ ಆಗುತ್ತೆ ಅಂತೆಲ್ಲ, ಕ್ರಿಂಜ್ ಕಪಲ್ಸ್ ನೋಡಿದ್ರೆ ಆಗುತ್ತೆ. ಯೂಟ್ಯೂಬ್ ಚಾನಲ್ ಬೇಗ ಮಾನಿಟೈಸ್ ಮಾಡ್ಬೇಕು. ಈ ದೇವಸ್ಥಾನದ ಇನ್ನೊಂದು ಯೂನಿಕ್ನೆಸ್ ಅಂದರೆ ಈ ಸ್ಟ್ಯಾಚ್ಯೂ. ಇದು ಬಂದು 6 ಫೇಸಸ್ ಇರೋ ಷಣ್ಮುಖ. ಇದು 10 ಕಿಲೋಮೀಟರ್ ರೇಡಿಯಸಲ್ಲಿ ಎಲ್ಲೇ ನೋಡಿದ್ರು ಕಾಣುತ್ತೆ ಗೈಸ್. ನಾನು ನವಿಲ್ ತೋರಿಸ್ತೀನಿ ಅನ್ನಲ್ಲ. ಫೈನಲಿ ಒಂದು ಆರುಮುಗ ಟೆಂಪಲ್ ಅಂದರೆ ಅಫ್ಕೋರ್ಸ್ ಅಲ್ಲಿ ಕೆಳಗೆ ಗಣೇಶ ಇತ್ತಲ್ಲ, ಅದೂ 6 ಸೈಡ್ ಇರುತ್ತೆ. ಇಲ್ಲಿ ನೋಡಿದ್ದೂ 6 ಸೈಡ್ ಇರುತ್ತೆ. ಇದು ಬ್ಯಾಕ್ ಸೈಡು. ಲಾಸ್ಟ್ ಟೈಮ್ ಬಂದಾಗ ಇಲ್ಲೆಲ್ಲ ಹಸು ಇತ್ತು, ಇವಾಗ ಇಲ್ಲ, ಮೇಯಕ್ಕೆ ಹೋಗಿದೆ. ನಿಮಗೆ ಓಂಕಾರ ಹಿಲ್ಸ್ ತೋರಿಸ್ತೀನಿ ಅನ್ನಲ್ಲ, ಬನ್ನಿ ತೋರಿಸ್ತೀನಿ. ಇದು ಬಂದು ಆರುಮುಗ ಟೆಂಪಲ್ ಗೈಸ್. ಇಲ್ಲಿಂದ ಅಲ್ಲಿ ನೋಡ್ರೆ ನಿಮಗೆ ನಾನು ಝೂಮ್ ಆಗಿ ತೋರಿಸ್ತೀನಿ. ಅಲ್ಲೊಂದು ವೈಟ್ ಕಲರ್ ಕಾಣ್ತಿದ್ಯಾ, ಅದು ಬಂದು ಓಂಕಾರ ಹಿಲ್ಸು. ಅಲ್ಲಿಂದ ನೋಡಿದ್ರೆ ಈ ದೇವಸ್ಥಾನ ಕಾಣುತ್ತೆ, ಇಲ್ಲಿಂದ ನೋಡಿದ್ರೆ ಆ ದೇವಸ್ಥಾನ ಕಾಣುತ್ತೆ. ನಾನು ಲಾಸ್ಟ್ ಟೈಮು ಅಲ್ಲಿ ವ್ಲಾಗ್ ಮಾಡಿದಾಗ 3 ಇಯರ್ಸ್ ಬ್ಯಾಕು ನಾನು ಈ ದೇವಸ್ಥಾನ ತೋರಿಸಿದೆ. ಇವಾಗ ಇಲ್ಲಿಂದ ಅದನ್ನು ತೋರಿಸ್ತಾ ಇದ್ದೀನಿ ಅಷ್ಟೇ ಅನ್ಸುತ್ತೆ. ಇಲ್ಲಿ ಇನ್ನೇನಿಲ್ಲ ನೋಡೋಕ್ಕೆ. ಅದೇನೋ ಮಾಡಲ್ಲ ಪಾಪ, ನಂಗೆ ಅದಂದರೆ ಅಸಹ್ಯ. ಮತ್ತೆ 6 ಫೇಸ್ ಷಣ್ಮುಖನ್ ಸ್ಟ್ಯಾಚ್ಯೂ ನೋಡಿದ್ರಲ್ಲ, ಅದು ಬಂದು 240 ಫೀಟ್ ಹೈಟ್ ಇದೆ. ರೀಲ್ ಮಾಡೋಕ್ಕೋಸ್ಕರ ಯಾವ್ದಾರು ಆಡಿಯೋ ಹುಡುಕ್ತಾ ಇದ್ದೀವಿ. ಇನ್ನೊಂದು ವಿಡಿಯೋ ಇಲ್ಲಿ ಎದುರುಗಡೆ ಇನ್ನೊಂದು ದೇವಸ್ಥಾನದಲ್ಲಿ, ಬಟ್ ಸಿಕ್ಕಾಪಟ್ಟೆ ಕ್ರೌಡ್ ಇದೆ. ತುಂಬ ಜನ ಅಂದರೆ ಸಿಕ್ಕಾಪಟ್ಟೆ ಜನ ಇದ್ದಾರೆ. ಅಲ್ಲಿ ಮೇ ಬಿ ಏನು ಫಂಕ್ಷನ್ ನಡೀತಿದೆ ನನಗೂ ಗೊತ್ತಿಲ್ಲ. ಇನ್ ಕೇಸ್ ಆಯಿತು ಅಂದರೆ ಅಲ್ಲಿ ಹೋಗಿ ವಿಡಿಯೋ ಮಾಡ್ತೀನಿ. ಇಲ್ಲ ಜಾಸ್ತಿ ಕ್ರೌಡೆಡ್ ಇತ್ತು, ಡಿಸ್ಟರ್ಬೆನ್ಸ್ ಇತ್ತು ಅಂದರೆ ಮನೆಗೆ ಹೋಗ್ತೀನಿ. ಇವತ್ತಿನ ವಿಡಿಯೋ ನಾನು ಎಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಇನ್ನೊಂದು ವಿಡಿಯೋದಲ್ಲಿ ನಾನು ನಿಮ್ಗೆ ಮೀಟ್ ಮಾಡೋಕ್ಕಂತ. ಸ್ಟೇ ಟ್ಯೂನ್ ಟು ಅಕ್ಷುಸ್ ಡೈರೀಸ್. ಬಾಯ್. ಹೋಗ್ಬೇಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.